ಹಾಯ್ ಹೆಲೋ ಸ್ನೇಹಿತರೆ, ಇವತ್ತಿನ ಪ್ರೊಫೈಲ್ ಬಂದ್ಬಿಟ್ಟು ಅನುಪಮ ಅವರ ಪ್ರೊಫೈಲ್ ಆಗಿರುತ್ತೆ. ಮದುವೆ ಆಗಿದ್ರು ಕೂಡ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಗಂಡನ ಜೊತೆಗೆ ತುಂಬಾ ಕಿರಿಕಿರಿ, 5 ವರ್ಷದ ಹಿಂದೆ ಡೈವರ್ಸ್ ಕೊಟ್ಟಿರೋದಾಗಿ ಅನುಪಮ ಅವರು ಮಾಹಿತಿ ಕೊಟ್ಟಿದ್ದಾರೆ. ಎರಡನೇ ಮದುವೆ ಆಗೋದಿಲ್ಲ, ಆದರೆ ಜೊತೆಗೆ ಒಬ್ಬ ಸಂಗಾತಿ ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಮೊದಲು ದಿನಪೂರ್ತಿ ನಿಮ್ಮ ಜೊತೆಗೆ ಮಾತನಾಡುತ್ತೇನೆ, ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ, ನಂತರ ಈ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮುಂದೆ ಚರ್ಚೆ ಮಾಡೋಣ. ಅಂಡ್ ಈಕೆ ಹತ್ತಿರ ಸ್ನೇಹಿತರೆ ಮಹೇಂದ್ರ MM550 ಆರ್ಮಿ 4x4 ಒಂದು ಜೀಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂಡ್ ವಾಟ್ಸಪ್ ನಂಬರ್ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ವಾಟ್ಸಪ್ ನಂಬರ್ ಕೊಟ್ಟು ಬಟ್ಟೆ ಇಲ್ಲದ ನನ್ನ ಕೆಲವು ಪಿಕ್ಚರ್ ಸೆಂಡ್ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮುಖ ಸ್ವಲ್ಪ ಬ್ಲರ್ ಮಾಡುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಕೆಳಗಿನ ಅಂಗ ಸ್ವಲ್ಪ ಕಪ್ಪಾಗಿದೆ, ಆದರೂ ನಿಮಗೆ ಇಷ್ಟ ಆಗಿದ್ರೆ ಹೇಳಿ, ಇಷ್ಟ ಆದರೆ ಮಾತ್ರ ಬಳಿ ಬಂದು ಭೇಟಿಯಾಗುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಮೊದಲು ವಾಟ್ಸಪ್ ಅಲ್ಲಿ ಕೆಳಗಿನ ಅಂಗ ತೋರಿಸುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟ ಆಗಿದ್ರೆ ಮಾತ್ರ ಖುದ್ದಾಗಿ ಇವರೇ ಬಂದು ಭೇಟಿ ಆಗೋದಾಗಿ ಭರವಸೆ ಕೊಟ್ಟಿದ್ದಾರೆ. ನಾನು ಯಾರಿಗೂ ಹೆದರೋದಿಲ್ಲ ಎಂದು ಕೂಡ ಮಾಹಿತಿ ತಿಳಿಸಿದ್ದಾರೆ. ಇವಳಿಗೆ ಬಯಕೆ ಆದಾಗ ಇವಳ ಮನಸ್ಸು ಹಿಡಿತದಲ್ಲಿ ಇರೋದಿಲ್ಲ, ಯಾವುದೇ ಕೆಲಸ ಮಾಡೋದಕ್ಕೆ ಹಿಂಜರುಗುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಎಷ್ಟೇ ದೂರ ಇರಲಿ ಖಂಡಿತ ಬಳಿ ಬಂದು ಭೇಟಿಯಾಗುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ನಂಬಿಕೆ ಇದ್ರೆ ಕಮೆಂಟ್ ಮಾಡಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಸೊ ಒಂದು ಸಲ ಆದರೂ ಸ್ನೇಹಿತರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಇವರು ಸ್ನೇಹಿತರೆ ಮಹೇಂದ್ರ MM550 ಈ ಒಂದು ಜೀಪ್ ನಿಮಗೆ ಕೊಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಜೀಪ್ ಸ್ನೇಹಿತರೆ ಸ್ಪೆಷಲಿ ಮಿಲಿಟರಿ ಫೋರ್ಸಸ್ ಸಲುವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗಿದೆ. ಬಟ್ ಈ ಒಂದು ಕಲರ್ ಇವರಿಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಜೀಪ್ ಪರ್ಚೇಸ್ ಮಾಡಿದ್ದಾರೆ. ಈ ಒಂದು ಜೀಪ್ ಅಲ್ಲಿ 2.5 ಲೀಟರ್ಸ್ ಪೆಜೋಟ್ XD3P ಡೀಸೆಲ್ ಇಂಜಿನ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪವರ್ ಔಟ್ಪುಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 72 BHP ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಟ್ಯೂರಿಕೋ ಅರೌಂಡ್ 153 Nm ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಜೀಪ್ ನ ಫ್ಯೂಲ್ ಸಿಸ್ಟಮ್ ಬಂದ್ಬಿಟ್ಟು ಡೀಸೆಲ್ ವಿತ್ ಡೈರೆಕ್ಟ್ ಇಂಜೆಕ್ಷನ್ ಅಂಡ್ ಟ್ರಾನ್ಸ್ಮಿಷನ್, ಕೇವಲ 4 ಗೇರ್ ಬಾಕ್ಸ್ಗಳು, ಅದು ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಜೀಪ್ ನ ಫ್ರೇಮ್ ಬಂದ್ಬಿಟ್ಟು ಹೆವಿ ಡ್ಯೂಟಿ ಲೆದರ್ ಫ್ರೇಮ್ ಚೆಸಸ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು ಸೆಮಿ ಎಲೆಪ್ಟಿಕಲ್ ಲೀವ್ ಸ್ಪ್ರಿಂಗ್ ವಿತ್ ಶಾಕ್ ಅಬ್ಸರ್ವರ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ರಿಯರ್ ಸಸ್ಪೆನ್ಷನ್ ಕೂಡ ಸೇಮ್ ಆಗಿರುತ್ತೆ, ಇಲ್ಲಿ ನೀವು ನೋಡಬಹುದು. ಈ ಒಂದು ಜೀಪ್ ನ ಸಂಪೂರ್ಣ ಬಾಡಿ ಟೈಪ್ ಸ್ಟೀಲ್ ಬಾಡಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಸ್ಟ್ರಾಂಗ್ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ನೈಟ್ ಆಪರೇಷನ್ ಸಲುವಾಗಿ ಬ್ಲಾಕ್ ಔಟ್ಲೈಟ್ ಕೂಡ ಸೆಟ್ ಮಾಡಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು.